ನಾನು ಫೈನಲಿ ರಾಮದೇವರ ಬೆಟ್ಟದ ಮೇಲ್ಗಡೆ ಬಂದು ನಿಂತ್ಕೊಂಡಿದ್ದೀನಿ. ಯಾವ ಊರು? ತೊಡೆಯ ಮೇಲೆ ಸೀತಾದೇವರನ್ನು ಕೂರಿಸ್ಕೊಂಡಿದ್ದಾರೆ. ಬಲಭಾಗದಲ್ಲಿ ಲಕ್ಷ್ಮಣ ದೇವರು, ಪಾದದ ಆಂಜನೇಯ ಸ್ವಾಮಿ. ಈ 4 ವಿಗ್ರಹ ಒಂದೇ ಶಿಲೆಯಲ್ಲಿ ಇರೋದು ತುಂಬಾ ವಿಶೇಷ. ಈ ಡೀಪ್ ಅಲ್ಲಿ ಇರುವಂತ ಗುಹೆ ಒಳಗಡೆ ನುಗ್ಗಿ ಫೈನಲಿ ಹೆಂಗೋ ಆಚೆ ಕಡೆ ಬಂದೆ. ಭಯ ಆಗ್ಬಿಟ್ಟಿತ್ತು ಸಿಕ್ಕಾಬಿಟ್ಟೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನಿವತ್ತು ಬಂದಿರುವಂತಹ ಹೊಸ ಜಾಗ ಬೆಂಗಳೂರಿಂದ ಜಸ್ಟ್ 50 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಮನಗರದ ರಾಮದೇವರ ಬೆಟ್ಟಕ್ಕೆ ಇವತ್ತು ನಾನು ಬಂದಿದ್ದೀನಿ. ರಾಮದೇವರ ಬೆಟ್ಟ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಪ್ರಸಿದ್ಧವಾದಂತ ಒಂದು ದೇವಸ್ಥಾನ ಇದು. ಶ್ರೀ ರಾಮಚಂದ್ರ ಈ ಒಂದು ಸ್ಥಳಕ್ಕೆ ರಾಮಾಯಣ ಕಾಲದಲ್ಲಿ ಬಂದಿದ್ರು ಅಂತ ಕೂಡ ಹೇಳಲಾಗುತ್ತೆ. ಅಂತ ಒಂದು ಸ್ಥಳ. ಜೊತೆಗೆ ಈ ಒಂದು ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಶೋಲೆ ಸಿನಿಮಾನ ಶೂಟಿಂಗ್ ಕೂಡ ಮಾಡಿದ್ದಾರೆ. ಎಲ್ಲಾ ಪ್ಲೇಸ್ ಗಳನ್ನ ನೋಡೋಣ. ಈ ಒಂದು ರಾಮದೇವರ ಬೆಟ್ಟದ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಹೋಗೋಣ ಬನ್ನಿ ಸ್ನೇಹಿತರೆ. ನೀವು ವೆಹಿಕಲ್ಸ್ ಇಂದ ಬೆಟ್ಟಕ್ಕೆ ಬಂದ ತಕ್ಷಣ ಇದು ಎಂಟ್ರೆನ್ಸ್. ನಿಮ್ಗೆ ಗಾಡಿಗಳನ್ನ ಇಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೆಲ್ಲ ಗಾಡಿನ ಪಾರ್ಕಿಂಗ್ ಮಾಡಿ, ಸೊ ನೆಕ್ಸ್ಟ್ ಅಲ್ಲಿಂದ ನಿಮ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಮುಂದೆ ನಾನು ಕರ್ಕೊಂಡು ಹೋಗ್ತೀನಿ. ಎಂಟ್ರೆನ್ಸ್ ಹತ್ರ ನಮ್ಗೆ ರಾಮದೇವರ ಬೆಟ್ಟದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಏಷ್ಯಾದ ಏಕೈಕ ರಣಹದ್ದು ವನ್ಯಜೀವಿ ಧಾಮ ಇರುವಂತದ್ದು ನಮ್ಮ ರಾಮನಗರದ ರಾಮದೇವರ ಬೆಟ್ಟದಲ್ಲಿ. ಸೊ ಇಲ್ಲಿ ನಮ್ಗೆ ಮಾಹಿತಿ ಕೇಂದ್ರ ಒಂದಿದೆ. ಇಲ್ಲಿ ಒಳಗಡೆ ನೋಡೋಣ ಬನ್ನಿ, ಯಾವ್ಯಾವ ರೀತಿ ಮಾಹಿತಿಯನ್ನ ಹಾಕಿದ್ದಾರೆ ಅಂತ ಹೇಳಿ. ಹೋಗೋಣ ಬನ್ನಿ. ಇದು ಎಂಟ್ರಿ ನೋಡಿ. ಇಲ್ಲಿ ನಮ್ಗೆ ಹದ್ದುಗಳ ಸ್ಟ್ಯಾಚುನೇ ಹಾಕ್ಬಿಟ್ಟಿದ್ದಾರೆ. ಯಾವ್ಯಾವ ರೀತಿ ಹದ್ದುಗಳೆಲ್ಲ ಇದೆ ಇಲ್ಲಿ ಅಂತ ಹೇಳಿ ಹಾಕಿದ್ದಾರೆ. ಅದೇ ತರ ಸ್ನೇಹಿತರೆ, ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಗಳನ್ನ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಭಾರತದಲ್ಲಿ 9 ರಣಹದ್ದು ಪ್ರಭೇದಗಳಲ್ಲಿ ಕರ್ನಾಟಕದಲ್ಲಿ 4 ಪ್ರಭೇದಗಳು ಕಂಡು ಬರುತ್ತವೆ. ಅದೇ ರೀತಿಯಾಗಿ ಈ ಒಂದು ಏನಿದೆ ನಮ್ಮ ರಾಮನಗರದ ರಣಹದ್ದು ವನ್ಯಜೀವಿ ಧಾಮ ಏನಿದೆ, 2012ರಲ್ಲಿ ರಾಮದೇವರ ಬೆಟ್ಟವನ್ನು ಭಾರತದ ಮೊದಲ ರಣಹದ್ದು ಸಂರಕ್ಷಣಾ ಕೇಂದ್ರವಾಗಿ ಘೋಷಿಸಲಾಗಿತ್ತು. ಅದೇ ರೀತಿಯಾಗಿ ಈ ಒಂದು ರಣಹದ್ದುಗಳೇನಿದೆ, ಇದು ಬಂಡೀಪುರ ಮತ್ತು ನಾಗರಹೊಳೆ ಅರಣ್ಯ ಪ್ರದೇಶಗಳಲ್ಲೂ ಸಹ ಕಂಡುಬರುತ್ತಂತೆ. ನೋಡ್ತಾ ಇರಬಹುದು ನೀವು, ಮಾಹಿತಿಗಳನ್ನ ಹಾಕಿದ್ದಾರೆ. ಪ್ರಭೇದಗಳ ಫೋಟೋಗಳು ಕೂಡ ಹಾಕಿದ್ದಾರೆ. ಎಲ್ಲ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ನೀವು ರಾಮದೇವ್ರ ಬೆಟ್ಟಕ್ಕೆ ನೀವು ಬಂದ್ರೆ ಫಸ್ಟ್ ಈ ಒಂದು ಮಾಹಿತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಇನ್ಫಾರ್ಮೇಶನ್ ಗಳು ಚೆನ್ನಾಗಿ ಹಾಕಿದ್ದಾರೆ. ನೀವು ತಿಳ್ಕೊಂಡು ಹೋಗ್ಬೋದು ನೀವು ಬೆಟ್ಟಕ್ಕೆ ಮುಂದೆಗಡೆ. ಸ್ನೇಹಿತರೆ, ರಾಮದೇವರ ಬೆಟ್ಟಕ್ಕೆ ನಾನು ಬಂದಾಯ್ತು. ಅದೇ ತರ ನಾನು ನಿಮ್ಗೆ ಆಲ್ರೆಡಿ ಮಾಹಿತಿ ಕೇಂದ್ರನ ತೋರಿಸಿದೀನಿ. ಮಾಹಿತಿ ಕೇಂದ್ರ ಪಕ್ಕದಲ್ಲಿ ನಮ್ಗೆ ಒಂದು ಪಾರ್ಕ್ ರೋಡ್ ಇದೆ. ಆ ಪಾರ್ಕ್ ರೋಡ್ ಹತ್ರ ಮುಂದೆ ಹೋದ್ರೆ ಒಂದು ಪ್ಲೇಸ್ ಇದೆಯಂತೆ. ಈ ಒಂದು ಪ್ಲೇಸ್ ಬಂದು ಬಹಳ ಫೇಮಸ್ ಆಗಿರುವಂತ ಪ್ಲೇಸ್. ಯಾವ ತರ ಫೇಮಸ್ ಅಂತ ಹೇಳಿದ್ರೆ, ಭಾರತದ ಶ್ರೇಷ್ಠ ನಟರಾದಂತಹ ಅಮಿತಾಬ್ ಬಚ್ಚನ್ ಹಾಗೂ ಧರ್ಮೇಂದ್ರ ಅವರು ಅಭಿನಯಿಸಿರುವಂತಹ ಶೋಲೆ ಪಿಕ್ಚರ್ ಏನಿದೆ, ಆ ಪಿಕ್ಚರ್ ನ ಶೂಟಿಂಗ್ ಮಾಡಿರುವಂತ ಸ್ಪಾಟ್ ಹತ್ರ ನಿಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಸ್ಪಾಟ್ ಹತ್ರ ಬಂದಾಯ್ತು. ಹೋಗೋಣ, ನೋಡೋಣ ಬನ್ನಿ ಯಾವ ತರ ಇದೆ ಆ ಸ್ಪಾಟು, ಮೂವಿ ಶೂಟಿಂಗ್ ಮಾಡಿರುವಂತ ಸ್ಪಾಟು ಅಂತೇಳಿ. ಇಲ್ಲೆಲ್ಲ ಅವಾಗ ಶೆಡ್ ಗಳನ್ನ ಹಾಕೊಂಡು ಸಿನಿಮಾಗಳನ್ನ ಶೂಟಿಂಗ್ ಮಾಡಿದಾರಂತೆ. ಆ ಒಂದು ಜಾಗ ಇದು. ಆ ಒಂದು ಸಿನಿಮಾನ ನೋಡಿದ್ರೆ ನಿಮ್ಗೆ ಈ ಒಂದು ಜಾಗ ನಿಮ್ಗೆ ಕಾಣುತ್ತೆ. ಇಂತ ಒಂದು ಲೊಕೇಶನ್ ಅಲ್ಲಿ ಆಗಿನ ಕಾಲದಲ್ಲೇ ಬಂದು ಸಿನಿಮಾನ ಶೂಟಿಂಗ್ ಮಾಡಿದ್ದಾರೆ ನೋಡಿ ನೀವು. ಈಗ ನಾವು ರಾಮದೇವರ ಬೆಟ್ಟವನ್ನು ಹತ್ಲಿಕ್ಕೆ ಎಂಟ್ರೆನ್ಸ್ ಹತ್ರ ನಿಂತಿದೀವಿ. ನಮ್ಗೆ ಬಂದ ತಕ್ಷಣ ನಮ್ಗೆ ಒಬ್ರು ಸಿಕ್ಕಿದ್ರು. ಅವ್ರು ಯಾರಪ್ಪ ಅಂದ್ರೆ ಶ್ರೀರಾಮನ ಬಂಟ ಹನುಮಂತ. ಹನುಮಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸದಾ ಇರ್ಲಿ ಅಂತ ಹೇಳ್ತಾ, ಅದೇ ತರ ಈ ಒಂದು ಬೆಟ್ಟ ಹತ್ಲಿಕ್ಕೆ ನಮ್ಗೆ ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ನೋಡ್ತಾ ಇರ್ಬೋದು ನೀವು. ಇಲ್ಲಿಂದ ಸೀದಾ ಹೋದ್ರೆ ನಡ್ಕೊಂಡಲ್ಲಿ ನಿಮ್ಗೆ ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ಬೋದು ನೀವು. ಆದ್ರೆ ಆ ಮೆಟ್ಟಿಲುಗಳನ್ನ ಇತ್ತೀಚೆಗೆ ಮಾಡಿರುವಂತದ್ದು. ಆದ್ರೆ ಪ್ರಭು ಶ್ರೀ ರಾಮಚಂದ್ರ ರಾಮಾಯಣ ಕಾಲದಲ್ಲಿ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅವರು ತಪಸ್ಸು ಮಾಡ್ಲಿಕ್ಕೆ ಮೇಲ್ಗಡೆ ಹೋದಂತ ದಾರಿ ಯಾವ್ದಪ್ಪ ಅಂದ್ರೆ, ಈಗ ಏನ್ ನೋಡ್ತಾ ಇದ್ದೀರಾ, ಇದೇ ದಾರಿ ಸ್ನೇಹಿತರೆ. ಈ ದಾರಿ ಮುಖಾಂತರನೇ ಶ್ರೀ ರಾಮಚಂದ್ರ ಅವರು ಈ ಒಂದು ಬೆಟ್ಟದ ಮೇಲ್ಗಡೆ ಹೋದಂತದ್ದು.
ಸ್ನೇಹಿತರೆ, ನಾನು ಅವಾಗ್ಲೇ ಹೇಳ್ದೆ ನಾನು ನಿಮ್ಗೆ, ಅಂದ್ರೆ ಈ ಮೆಟ್ಟಿಲುಗಳೇನಿದೆ ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲೆಲ್ಲ ಜನಗಳು ಹತ್ಕೊಂಡು ಮೇಲ್ಗಡೆ ದೇವಸ್ಥಾನನ ನೋಡ್ಲಿಕ್ಕೆ ಹೋಗ್ತಾರಂತದ್ದು, ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಹೋಗ್ತಾರಂತ. ಈ ಮೆಟ್ಟಿಲುಗಳೇನಿದೆ, ಈ ಮೆಟ್ಟಿಲುಗಳು ಈಗ ಮಾಡಿರುವಂತದ್ದು. ಅವಾಗ್ಲೇ ತೋರಿಸ್ದಂಗೆ ಶ್ರೀರಾಮ ಅವರು ಈ ಒಂದು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ನಡ್ಕೊಂಡು ಹೋದಂತ ದಾರಿ, ಈ ಏನಿದೆ ಈ ಪ್ರದೇಶ, ಅಂದ್ರೆ ಇಲ್ಲಿ ಕಲ್ಲು ಬಂಡೆಗಳೆಲ್ಲ ಏನಿದೆ, ಇದೇ ಪ್ರದೇಶದಲ್ಲಿ ಸ್ವಾಮಿ ಒಂದು ಮೇಲ್ಗಡೆ ನಡ್ಕೊಂಡು ಹೋಗಿರುವಂತದ್ದು. ಯಾವ ತರ ಇದೆ ನೋಡಿ ಪ್ಲೇಸ್, ಅಂದ್ರೆ ಮೆಟ್ಟಿಲುಗಳಿರುವಂತ ಜಾಗ ನೋಡಿ, ಆ ಈ ಕಡೆ ಜಾಗ ನೋಡಿ ಯಾವ ತರ ಇದೆ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್. ಅಲ್ಲಿ ನೋಡಿ, ಇಂಥ ಜಾಗದಲ್ಲಿ ರಾಮ ಅವರು ಇಲ್ಲಿಂದ ಮೇಲ್ಗಡೆ ನಡ್ಕೊಂಡು ಹೋಗಿ ಅಲ್ಲಿ ತಪಸ್ಸು ಮಾಡಿ ಶಿವಲಿಂಗವನ್ನ ಅವರು ಪ್ರತಿಷ್ಠಾಪನೆ ಮಾಡಿರುವಂತ ಸ್ಥಳ ಇದೆಯಂತೆ. ನೋಡೋಣ ಬನ್ನಿ. ಗೈಸ್, ಇನ್ನೇನು ರಾಮನ ದೇವಸ್ಥಾನ ನಮಗೆ ಸಿಗುತ್ತೆ. ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಇನ್ನು ಮೇಲ್ಗಡೆ ಹೋಗ್ಬೇಕು, ಹೋಗೋಣ ಬನ್ನಿ. ಶ್ರೀರಾಮಚಂದ್ರರೇ ಈ ಒಂದು ಬೆಟ್ಟನ ಹತ್ತಿದ್ದಾರೆ ಅಂದ್ರೆ ನಮ್ ಕೈಲಿ ಹತ್ತಕ್ಕಾಗಲ್ಲ, ಆಗುತ್ತೆ. ಜೈ ಶ್ರೀರಾಮ್ ಅಂತ ಹತ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಮಾತೇ ಇಲ್ಲ. ಸ್ನೇಹಿತರೆ, ಫೈನಲಿ ನಾನು ಮೆಟ್ಟಿಲುಗಳನ್ನ ಹತ್ಕೊಂಡು ಇಲ್ಲಿ ದೇವಸ್ಥಾನಗಳಿರುವಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಈಗ ನನ್ನ ಹಿಂದೆ ನಿಮ್ಗೆ ಬೆಟ್ಟನೂ ಕೂಡ ಕಾಣಿಸ್ತಾ ಇದೆ. ಅದೇ ಬೆಟ್ಟಕ್ಕೆ ನಾವು ಟ್ರೆಕ್ಕಿಂಗ್ ಮಾಡ್ಬೇಕಾಗಿರೋದು. ಅದೇ ರೀತಿಯಾಗಿ ಶ್ರೀರಾಮನ ದೇವಸ್ಥಾನ ಕೂಡ ಕಾಣಿಸ್ತಾ ಇರ್ಬೋದು ನಿಮ್ಗೆ, ನೋಡ್ತಾ ಇರ್ಬೋದು ಅದೇ ರಾಮನ ದೇವಸ್ಥಾನ. ಅಲ್ಲೂ ಕೂಡ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ನಮ್ಗೆ ಒಂದು ಶಿವನ ದೇವಸ್ಥಾನ ಇದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಏನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಈ ಒಂದು ಶಿವನ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರಭು ಶ್ರೀ ರಾಮಚಂದ್ರ ಅವರೇ ತಪಸ್ಸು ಕೂತಂತ ಸಂದರ್ಭದಲ್ಲಿ ಇಲ್ಲಿ ಏನು ಬಂದು ತಪಸ್ಸು ಕೂತ್ಕೋತಾರೆ, ಆ ಒಂದು ಸಂದರ್ಭದಲ್ಲಿ ಅವರೇ ಸ್ವತಃ ಶಿವನ ಲಿಂಗವನ್ನ, ಅಂದ್ರೆ ಈ ಒಂದು ದೇವಸ್ಥಾನದ ಒಳಗಡೆ ಏನಿದೆ ಶಿವಲಿಂಗ, ಅದನ್ನ ಸ್ವತಃ ಶ್ರೀ ರಾಮಚಂದ್ರ ಅವರೇ ಪ್ರತಿಷ್ಠಾಪನೆ ಮಾಡಿರುವಂತ ಒಂದು ದೇವಸ್ಥಾನ ಸ್ನೇಹಿತರೆ ಇದು. ಇದೇ ಟ್ರೆಕ್ಕಿಂಗ್ ಮಾಡ್ಬೇಕಾದಂತ ಬೆಟ್ಟ. ಅದಕ್ಕೂ ಮುಂಚೆ ಅದರ ಪಕ್ಕದಲ್ಲಿ ಒಂದು ಹಿಡನ್ ಪ್ಲೇಸ್ ಇತ್ತು, ಅದ್ರ ಒಳಗಡೆ ಹೋದೆ ನಾನು. ಗಾಯ್ಸ್ ನೋಡಿ, ಈಗ ಇಷ್ಟೇ ದಾರಿ ನಾನು ಹೋಗಕ್ಕಿರೋದು, ಇದೇ ದಾರಿ ಒಳಗಡೆ ನಾನು ಹೋಗ್ಬೇಕು. ನಾನಂತೂ ಡಿಸೈಡ್ ಆಗ್ಬಿಟ್ಟಿದೀನಿ, ಇಲ್ಲಿಂದನೂ ಕಾಲ್ ಬರ್ಲೇಬೇಕು ಅಂತ ಅನ್ಬಿಟ್ಟು ಜೈ ಶ್ರೀರಾಮ್ ಅಂತ ನುಗ್ಗದೆ ಅಷ್ಟೇ. ಬನ್ನಿ ಹೋಗೋಣ. ಯಪ್ಪ, ಏನ್ ಗುರು ಹಿಂಗೈತೆ ಇದು. ಗೈಸ್, ಇಲ್ಲಿ ಇಳಿತಾ ಇದ್ದೀನಿ. ಯಪ್ಪ, ಏನೋ ಹಿಂಗೈತೆ ಇದು ಸಿಕ್ಕಾಪಟ್ಟೆ. ನನಗಂತೂ ಏನು ಕಾಣಿಸ್ತಾ ಇಲ್ಲ. ಭಯ ಅಂತೂ ಆಗ್ತೈತೆ ನನ್ಗೆ. ನೋಡಿ ಗೈಸ್, ಹಿಂಗೈತೆ ನೋಡಿ. ಆ ಕಡೆಯಿಂದ ನಾನೀಗ ಬಂದಿದ್ದು, ತೋರಿಸ್ತೀನಿ ನೋಡಿ. ಅಲ್ಲಿಂದ ಹತ್ಕೊಂಡು, ಅಲ್ಲಿಂದ ಇಳ್ಕೊಂಡು ಈಗ ನಾನು ಇಲ್ಲಿ ಇಳಿತಾ ಇದ್ದೀನಿ. ಸಾಕಾಗೈತೆ, ಆದ್ರೆ ನನಗೆ ಜಾಗನೇ ಸಿಗ್ತಾ ಇಲ್ಲ, ಅದೇ ಭಯ. ಈಗ ಅಲ್ಲಿ ಏನು ಕೆಳಗಡೆ ಕಾಣಿಸ್ತಿತ್ತಲ್ಲ, ಅಲ್ಲಿಗೆ ನಾನು ಹೋಗ್ಬೇಕಾಗಿರೋದು ಈಗ. ನೆಲ ಅಂತೂ ನೋಡಿದ್ರೆ ನೀವು ಅಷ್ಟು ಶಾಕ್ ಆಗ್ಬಿಡ್ತೀರ. ನೋಡಿ ಹೆಂಗಿದೆ, ಇಂಥ ಕಡೆ ಇಳ್ಕೊಂಡು ಹೋಗ್ಬೇಕು. ಇದೊಂದು ಚಾಲೆಂಜ್ ನೋಡಿ, ಯಾವ ತರ ಬೆಟ್ಟ ಗುಡ್ಡಗಳು ಅಟ್ಯಾಚ್ ಆಗಿದಾವೆ ಅಂತ ಅನ್ಬಿಟ್ಟು. ಮಸ್ತಾಗೇನೋ ಐತೆ, ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ಬರ್ಬೇಕು. ಒಂದಂತೂ ಹೇಳ್ಬಿಡ್ತೀನಿ, ದಪ್ಪಗಿರೋರು ಏನಾದ್ರು ಬಂದ್ರೆ ಪಕ್ಕ ತಗ್ಲಾಕ ಬಿಡ್ತೀರಾ ಬಂಡೆಗಳ ಹತ್ರ. ಗೈಸ್, ಫೈನಲಿ ಇಳಿತಾ ಇದ್ದೀನಿ. ಗಾಯ್ಸ್, ಫೈನಲಿ ಈ ಡೀಪ್ ಅಲ್ಲಿ ಇರುವಂತ ಗುಹೆ ಒಳಗಡೆ ನುಗ್ಗಿ ಫೈನಲಿ ಹೆಂಗೋ ಆಚೆ ಕಡೆ ಬಂದೆ. ಭಯ ಆಗ್ಬಿಟ್ಟಿತ್ತು ಸಿಕ್ಕಾಬಟ್ಟೆ. ಹಬ್ಬ, ಫೈನಲಿ ಬಂದೆ ಗಾಯ್ಸ್. ನೋಡಿ ಹೆಂಗಿದೆ, ಸೂಪರ್ ಆಗಿದೆ.
ಆ ಬಂಡೆಯಿಂದ ಇಳಿದು ಇಲ್ಲಿಗೆ ಬಂದಿದ್ದು. ಇಲ್ಲಿ ಹತ್ಕೊಂಡು ಮತ್ತೆ ಮೇಲ್ಗಡೆ ಹೋಗಿ ನೆಕ್ಸ್ಟ್ ಬೆಟ್ಟ ಟ್ರೆಕ್ಕಿಂಗ್ ಮಾಡಕ್ ಹೋಗ್ಬೇಕು. ಹೋಗೋಣ ಬನ್ನಿ. ಸಾಕಾದಾಗಿತ್ತು ಗೈಸ್. ನೋಡಿ ಫೈನಲಿ ನಾನು ಇಲ್ಲಿಂದ ಹೋಗಿ ಆ ಕಡೆಯಿಂದ ಬಂದಿದ್ದು. ಗೈಸ್ ಈಗ ನೋಡಿದ್ರಲ್ಲ, ನಾನು ಇಲ್ಲೊಂದು ಇಡನ್ ಪ್ಲೇಸ್ ಹತ್ರ ಒಳಗಡೆ ನುಗ್ಗಿ ಆ ಕಡೆಯಿಂದ ಬಂದೆ. ಇವಾಗ ಏನಿದೆ, ಇದೇ ಬೆಟ್ಟಕ್ಕೆ ನಾವು ಟ್ರೆಕ್ಕಿಂಗ್ ಮಾಡ್ಬೇಕಾಗಿರೋದು. ಇಲ್ಲೊಂದು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ಬಂದು ಸುಗ್ರೀವನ ಅವ್ರದ್ದು ಕೆತ್ತನೆ ಮಾಡಿರೋದು. ಅಲ್ಲಿ ಏನು ರಾಮನ್ ದೇವಸ್ಥಾನ ಇದೆ ಅದನ್ನ ಇವರೇ ಸ್ಥಾಪನೆ ಮಾಡಿರೋಂಥದ್ದು. ಅವ್ರ ಸ್ಟ್ಯಾಚು ಅವ್ರದ್ದನ್ನ ಇಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇವರು ಬಂದು ಸುಗ್ರೀವ. ಓಕೆನಾ? ಗೈಸ್ ಫೈನಲಿ ಈ ಒಂದು ಅಮೇಝಿಂಗ್ ಆಗಿರುವಂತ ಈ ಒಂದು ಬೆಟ್ಟವನ್ನ ಹತ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ತರ ಕಾಣುತ್ತೆ ಅಂತೇಳಿ. ಬೆಟ್ಟ ಸಾಕಾಗೈತೆ. ಬೆಟ್ಟ ಹತ್ತುವಾಗ ಸ್ವಲ್ಪ ಭಯ ಆಗ್ತೈತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಡೀಪ್ ಆಗೈತೆ, ಅಂದ್ರೆ ಫುಲ್ ಸ್ಲೋಪ್ ಆಗೈತೆ ಇದು ಬೆಟ್ಟ. ಹಾಗಾಗಿ ಜೈ ಶ್ರೀರಾಮ್ ಅಂತ ಅನ್ಬಿಟ್ಟು ಬೆಟ್ಟ ಹತ್ಕೊಂಡತ್ತಾಗೆ ಬಂದೇ ಬಿಟ್ಟೆ. ಒಂಚೂರ್ ಐತೆ. ಅಬ್ಬಬ್ಬಾ ನೋಡುಗುರು ಎಸ್ ಹೆಂಗೈತೆ ಬೆಟ್ಟ. ದೇವ್ರಿ ಬೆಟ್ಟ ಹತ್ತೈತೆ. ಅಪ್ಪ ಯಾವೂರು? ಯಾವೂರಪ್ಪ ನಿಮ್ದು? ಯಾವೂರು? ನಾನು ಫೈನಲಿ ರಾಮದೇವರ ಬೆಟ್ಟದ ಮೇಲ್ಗಡೆ ಬಂದು ನಿಂತ್ಕೊಂಡಿದ್ದೀನಿ. ನೋಡ್ತಾ ಇರಬಹುದು ನೀವು ಸುತ್ತಮುತ್ತ ಯಾವ ತರ ಕಾಣಿಸ್ತಾ ಇದೆ ಅಂತೇಳಿ. ಸೂಪರ್ ಆಗಿ ಕಾಣಿಸ್ತಾ ಇದೆ. ಸುತ್ತಮುತ್ತ ಎತ್ತ ನೋಡಿದ್ರು ಬರೀ ನಮ್ಗೆ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ಇದನ್ನೆಲ್ಲ ನೋಡ್ತಾ ಇದ್ದಾಗ ನನಗನ್ಸೋದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಮನಗರನ ನಾವು ಸಿಲ್ಕ್ ಸಿಟಿ ಅಂತ ಕರಿತೀವಿ, ಜೊತೆಗೆ ಹಿಲ್ ಸಿಟಿ ಅಂತ ಕರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನೋಡ್ತಾ ಇರ್ಬೋದು ನೀವು ಬರೀ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ. ಅದೇ ತರ ಸ್ನೇಹಿತರೆ, ಈ ಒಂದು ಪ್ರದೇಶ ಏನಿದೆ ಇದನ್ನ ಏಷ್ಯಾದ ಏಕೈಕ ರಣಹದ್ದು ವನ್ಯಜೀವಿ ಧಾಮ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ರಣಹದ್ದುಗಳ ಒಂದು ಸಂರಕ್ಷಣೆಯನ್ನ ಮಾಡ್ಲಿಕ್ಕೋಸ್ಕರ ಆ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮಾಡಿದ್ದು. 2012ರಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ. ಅದೇ ತರ ರಾಮಾಯಣ ಕಾಲದಲ್ಲಿ ನಮ್ಗೆ ಜಟಾಯು ಅನ್ನುವಂತ ಒಂದು ರಣಹದ್ದು ಏನ್ ಬರುತ್ತೆ, ಆ ಒಂದು ಜಟಾಯುವಿನ ವಂಶ ಏನಿದೆ ಅದು ಇಲ್ಲಿಂದನೇ ಪ್ರಾರಂಭ ಆಗಿದೆ ಅಂತ ಕೂಡ ಹೇಳಲಾಗುತ್ತೆ ಈ ಒಂದು ಸ್ಥಳವನ್ನ. ಈ ಒಂದು ರಾಮದೇವರ ಬೆಟ್ಟ ಏನಿದೆ, ಈ ಒಂದು ಬೆಟ್ಟದ ಪಕ್ಕದಲ್ಲಿರುವಂತ ಇನ್ನೊಂದು ಬೆಟ್ಟ ಇದೆ, ಅದು ನೀವು ನೋಡ್ತಾ ಇರ್ಬೋದು ಆ ಕಡೆ. ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಅದು ಬಂದು ಸಪ್ತ ಋಷಿಗಳ ಮಂಡಲ ಅಂತ ಕರೀತಾರೆ ಅದನ್ನ. ಅದು ಕೂಡ ಒಂದು ಬೆಟ್ಟ. ಬಟ್ ಅಲ್ಲಿಗೆ ಹತ್ತೋದು ಇಲ್ಲಿ ಹತ್ತುವಷ್ಟು ಈಸಿ ಅಲ್ಲ. ಅಲ್ಲಿ ತುಂಬಾ ಸ್ಲೋಪ್ ಇದೆ. ಬಟ್ ಯಾರೋ ಪುಣ್ಯಾತುಂಬರು ಅಲ್ಲಿ ಹತ್ತಿ ನಮ್ಮ ಕನ್ನಡ ಫ್ಲಾಗ್ ಅನ್ನ ಹಾಕಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಷ್ಟು ಚಾಲೆಂಜಿಂಗ್ ಆಗಿತ್ತೇನೋ. ಎಲ್ಲಾದರೂ ಇರು, ಎತ್ತಾದರೂ ಇರು, ಎಂದೆಲಿಗುಣಿ ಕನ್ನಡವಾಗಿರು. ಸ್ನೇಹಿತರೆ, ಮೇಲ್ಗಡೆಯಿಂದ ನಡ್ಕೊಂಡು ಬಂದಾಗ ನಮ್ಗೆ ಇಲ್ಲೊಂದು ಆಂಜನೇಯನ ದೇವಸ್ಥಾನ ಸಿಕ್ಕಿದೆ. ಈ ಒಂದು ಆಂಜನೇಯನ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಆಂಜನೇಯನ ದೇವಸ್ಥಾನ ಉತ್ತರಾಭಿಮುಖವಾಗಿ ಇರುವಂತದ್ದು. ಅಂದ್ರೆ ಇಲ್ಲಿ ಏನೇ ಬೇಡ್ಕೊಂಡ್ರು ಕೂಡ ಅದೆಲ್ಲ ಈಡೇರುತ್ತಂತೆ ಅಂತ ಹೇಳಿದ್ರು. ಆ ಒಂದು ಆಂಜನೇಯನ ದೇವಸ್ಥಾನ ಇದೇನೆ.
ಮೊದಲಿಗೆ ಬಂದು ಈ ವಿಗ್ರಹ ಬಂದು ಪಟ್ಟಾಭಿರಾಮ ದೇವಸ್ಥಾನ ಅಂತ ಹೇಳಿ. ಮತ್ತು ಇದು ಏಕಶಿಲಾ ಮೂರ್ತಿ. ರಾಮದೇವರು ಕೂತ್ಕೊಂಡಿರುವಂಥದ್ದು, ತೊಡೆಯ ಮೇಲೆ ಸೀತಾದೇವರನ್ನ ಕೂರಿಸ್ಕೊಂಡಿದ್ದಾರೆ, ಬಲಭಾಗದಲ್ಲಿ ಲಕ್ಷ್ಮಣ ದೇವರು, ಪಾದದ ಹತ್ರ ಆಂಜನೇಯ ಸ್ವಾಮಿ. ಈ 4 ವಿಗ್ರಹ ಒಂದೇ ಶಿಲೆಯಲ್ಲಿ ಇರೋದು ತುಂಬ ವಿಶೇಷ. ಮತ್ತು ಈ ವಿಗ್ರಹವನ್ನು ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋ ಪ್ರತೀತಿ ಇರುವಂಥದ್ದು. ಅಂದರೆ ರಾಮದೇವರಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಅಲ್ಲಿ ಪಟ್ಟಾಭಿಷೇಕ ಆದ ಮೇಲೆ ಅಲ್ಲಿಂದ ಈ ವಿಗ್ರಹನ ಸುಗ್ರೀವ ದೇವರು ಕಿಷ್ಕಿಂಧೆಗೆ ತೊಗೊಂಡು ಹೋಗ್ತಾ ಇರ್ತಾರೆ. ತಗೊಳ್ಳಿ ಮಾರ್ಗವಾಗಿ ಹೋಗ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ಶೂಕಾಸುರನ ಒಬ್ಬ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಅವರು ದಾಳಿ ಮಾಡಿದಾಗ ಅವರು ಈ ಜಾಗದಲ್ಲಿ ವಿಗ್ರಹನ ಇಟ್ಟು ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆದ್ಮೇಲೆ ವಿಗ್ರಹ ಎತ್ಕೊಳಕ್ ಹೋದಾಗ ವಿಗ್ರಹ ಬರೋದಿಲ್ಲ. ಒಂದು ಅಶರೀರವಾಣಿ ಕೇಳಿ ಬರುತ್ತೆ, ಈ ಜಾಗ ತುಂಬಾ ಪ್ರಶಾಂತವಾಗಿದೆ, ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡು ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಇಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಪ್ರತೀತಿ ಇರುವಂಥದ್ದು. ಮತ್ತೆ ಈ ಬೆಟ್ಟದ ಮೇಲೆ ರಾಮದೇವರು ಒಂದು ಕೆಲವು ಕಾಲ ಅಂದ್ರೆ ಒಂದು 4 ರಿಂದ 5 ವರ್ಷ ವನವಾಸ ಮಾಡಿದ್ದಾರೆ ಅಂತ ಹೇಳಿ. ಅವರು ವನವಾಸದಲ್ಲಿ ಇರ್ಬೇಕಾದ್ರೆ ಇಲ್ಲೊಂದು ರಾಮೇಶ್ವರ ದೇವಸ್ಥಾನ ಇದೆ. ರಾಮದೇವರ ಒಂದು ಲಿಂಗನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿರುವಂಥದ್ದು. ಮತ್ತೆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕಲ್ಯಾಣಿ ಕಾಣುತ್ತೆ, ಅದು ಬಂದು ರಾಮತೀರ್ಥ ಅಂತ ಹೇಳಿ. ರಾಮದೇವರು ವನವಾಸದಲ್ಲಿ ಇರ್ಬೇಕಾದ್ರೆ ಸೀತಾದೇವಿಗೆ ಎಲ್ಲೂ ನೀರು ಸಿಗದೇ ಇದ್ದಾಗ ರಾಮದೇವರು ಬಾಣ ಬಿಟ್ಟು ನೀರು ಬರ್ಸಿದ್ರೆ ಅಂತ. ಅದು ಆಳ ಎಷ್ಟಿದೆ ಅಂತ ಇದುವರೆಗೂ ಯಾರು ನೋಡಿಲ್ಲ, ತುಂಬಾ ಆಳ ಇದೆ. ಮತ್ತೆ ಎಷ್ಟೇ ವರ್ಷ ಮಳೆ ಬರ್ದಿದ್ರು ನೀರು ಬತ್ತಲ್ಲ, ಅದು ಯಾವಾಗ್ಲೂ ನೀರಿದ್ದೇ ಇರುತ್ತೆ. ಮತ್ತೆ ಇಲ್ಲಿ ಹೊರಗಡೆ ಬಂದು ಉದ್ದುದ ಬಂಡೆಗಳು ಕಾಣುತ್ತೆ, ಅದು ಬಂದು 7 ಜನ ಋಷಿಗಳು, ಸಪ್ತ ಋಷಿಗಳು ಅಂತ ಹೇಳಿ. ಆ 7 ಜನ ಋಷಿಗಳ ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ ಮಾಡಿದ್ದಾರೆ. ತಪಸ್ ಮಾಡಿಗೆ ಕಲ್ಲ ಇದನ್ನು ಪ್ರತೀತಿ ಇರುವಂಥದ್ದು. ಮತ್ತೆ ಬೆಟ್ಟದ ಮೇಲೆ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಜಾತ್ರೆ ಆಗುತ್ತೆ, 4 ಶನಿವಾರ ಜಾತ್ರೆ ಆಗುತ್ತೆ. ಅದು ಬಿಟ್ಟರೆ ಶ್ರೀರಾಮನವಮಿಯಲ್ಲಿ ತುಂಬಾ ವಿಶೇಷವಾಗಿ ಇಲ್ಲಿ ಪೂಜೆ ಪ್ರಸಾದದ ವಿನಿಯೋಗ ಎಲ್ಲ ನಡೆಯುತ್ತೆ. ಮತ್ತೆ ಪ್ರತಿ ಶನಿವಾರ ಭಾನುವಾರ ಬರುವಂತ ಭಕ್ತಾದಿಗಳಿಗೆಲ್ಲ ದಾಸೋಹ ನಡೆಯುತ್ತೆ. ಇದ್ರ ಮೇಲೆ ಆಡಿಸ್ತೀನಿ, ಒಂದು ಹಾಯ್ ಮಾಡು, ಲಾಗ್ ಬಂದು ಹಾಯ್ ಮಾಡು. ಇದ್ರ ಮೇಲೆ ಜಾರಬಂಡಿ ಆಡಂಬಾದು. ಇಲ್ಲಿ ಹಿಂಗೆ ಬಾಯ್ ಮಾಡು, ಒಂದು ಬಾಯ್. ಸರಿ, ಬಾಯ್ ಬಾಯ್. ಸ್ನೇಹಿತರೆ, ನೋಡಿದ್ರಲ್ಲ, ಪ್ರಭು ಶ್ರೀರಾಮಚಂದ್ರ, ಭಾರತ ದೇಶದ ಆದರ್ಶ ಪುರುಷ, ಮರ್ಯಾದಿ ಪುರುಷ ಅಂತ ಕರೆಯುವಂಥ ಶ್ರೀರಾಮಚಂದ್ರನ ದೇವಸ್ಥಾನ ಇರ್ಬೋದು, ಬೆಟ್ಟ ಇರ್ಬೋದು, ಎಲ್ಲವನ್ನೂ ನಾನು ಇವತ್ತು ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಹಾಗೂ ಇದರ ಒಂದು ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನವನ್ನು ಸಹ ಮಾಡಿದ್ದೀನಿ. ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ಒಂದು ರಾಮನಗರದ ರಾಮದೇವರ ಬೆಟ್ಟ ಏನಿದೆ, ಇದು ಒಂದು ಬೆಸ್ಟ್ ಪ್ಲೇಸು. ನಿಮಗೆ ದೇವರನ್ನ ದರ್ಶನ ಮಾಡೋದ್ರ ಜೊತೆಗೆ ಇಲ್ಲಿರುವಂಥ ಒಂದು ನೇಚರ್ ಜೊತೆ ಒಂದು ಒಳ್ಳೆ ಸಮಯನ ಕಳೀಲಿಕ್ಕೆ ಇದು ಒಂದು ಉತ್ತಮ ಸ್ಥಳ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ ಸ್ನೇಹಿತರೆ.